ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಆಂಧ್ರ ಗಡಿ ಪ್ರದೇಶಕ್ಕೆ ಸೇರಿದ ಬಟ್ಲಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಪ್ರಚಾರಕ್ಕೆ ಆಗಮಿಸಿದ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ರನ್ನ ಬೈಕ್ ರ್ಯಾಲಿ ನಡೆಸಿ ಸಾವಿರಾರು ಕಾರ್ಯಕರ್ತರು ಸೇರಿದಂತ ಸಭೆಯಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಂಡರು. ಪ್ರಚಾರ ಸಭೆಯಲ್ಲಿ ಸಚಿವ ಎಂ ಸುಧಾಕರ್ ಮಾತನಾಡಿ, 2 ಬಾರಿ ಮುಖ್ಯಮಂತ್ರಿಯಾಗಿದ್ದ ಎಚ್ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಜಾರಿಗೆ ತಂದಿರುವ 5 ಗ್ಯಾರಂಟಿಗಳಿಂದ ರಾಜ್ಯದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಿಕೆ ಕೊಟ್ಟು, ಇದನ್ನ ಕಂಡು ರಾಜ್ಯದ ಎಲ್ಲೆಡೆ ಮಹಿಳೆಯರು ಕುಮಾರಸ್ವಾಮಿ ಅವರನ್ನ ಬೈಯುತ್ತಿರೋದನ್ನ ಕಂಡ ಮಾಜಿ ಪ್ರಧಾನಿ ದೇವೇಗೌಡ ಮಗನಿಗೆ ಬುದ್ಧಿ ಹೇಳಿ ಕ್ಷಮೆ ಹೇಳಿಸಿದ್ದಾರೆ ಅಂತ ಹೇಳಿದ್ರು. ಇನ್ನು ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿದ್ದ ಜೆಕೆ ಕೃಷ್ಣಾರೆಡ್ಡಿ ಎಲ್ಲಿಯವರು? ಮಾಲೂರು, ಕೋಲಾರ ಕ್ಷೇತ್ರಗಳಲ್ಲಿ ಎಂಎಲ್ಎ ಆಗಿದ್ದವರು ಎಲ್ಲಿಯವರು? ಎಚ್ಡಿ ಕುಮಾರಸ್ವಾಮಿ ಚನ್ನಪಟ್ಟಣ, ರಾಮನಗರ, ಮಂಡ್ಯ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಾರೆ. ಅವರೇನು ಸ್ಥಳೀಯರ? ಬಿಜೆಪಿ ಜೆಡಿಎಸ್ ಪಕ್ಷದವರು ಎಲ್ಲಿ ಬೇಕಾದರೂ ಸ್ಪರ್ಧಿಸಬಹುದಾ ಅಂತ ಪ್ರಶ್ನೆ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಕೋಲಾರ ಜಿಲ್ಲೆಯವರ ಎಂದು ಹೇಳುವ ನಾಯಕರು ಮೊದಲು ಮೆಲುಕು ಹಾಕಿ ಮಾತನಾಡಬೇಕು. ಕೋಲಾರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿದ್ರು. 60 ವರ್ಷ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಏನೂ ಆಗಿಲ್ಲ ಅಂತ ನನಗೆ ಒಂದೊಂದ್ಸತಿ ಭಯ ಆಗ್ತದೆ. ನಿದ್ದೆಯಲ್ಲಿ ಎದ್ದುಬಿಟ್ಟು ಕೂತ್ಕೊಳ್ತೇನೆ. ಏನಪ್ಪ ನರೇಂದ್ರ ಮೋದಿ ಅವ್ರು ಬರೋಕ್ ಮುಂಚೆ ನಾವೇನು ಬಟ್ಟೆ ಗಿಟ್ಟೆ ಆಗ್ತಾ ಇದ್ವೋ ಇಲ್ಲೋ ಅನ್ನೋ ಅಂತ ಗಾಬರಿ ಆಗ್ಬಿಡ್ತು 1-2-3 ಸತಿ ನನಗೆ. ಯಾಕಂದ್ರೆ ಮಾತಾಡೋದು ಸ್ವಲ್ಪ ತೂಕವಾಗಿ ಮಾತಾಡಬೇಕು. ಅವರು ಮುಖ್ಯಮಂತ್ರಿಗಳಾಗಿ GSTಯನ್ನ ವಿರೋಧ ಮಾಡಿದ್ರು, ಆಧಾರನ್ನ ವಿರೋಧ ಮಾಡಿದ್ರು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ವಿರೋಧ ಮಾಡಿದ್ರು, ಹಲವಾರು ವಿಷಯಗಳನ್ನ ಎಲ್ಲ ವಿರೋಧ ಮಾಡಿದ್ರು. ಈಗ ಅವೆಲ್ಲವನ್ನ ಒಪ್ಪಿಕೊಂಡಿದ್ದಾರೆ. GST ಕಾಂಗ್ರೆಸ್ ಅದನ್ನ ತರಬೇಕು ಅಂತ ಮಾಡಿದಾಗ ವಿರೋಧ ಮಾಡಿದ್ರು. ಆದ್ರೆ ಇವರು ತಂದು ಅದನ್ನ ಅವೈಜ್ಞಾನಿಕವಾಗಿ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ GST ಇಂದ. ಈ ರೀತಿ ಒಂದು ಭದ್ರವಾದ ಬುನಾದಿಯನ್ನ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಹಾಕೊಟ್ಟಿರ್ತಕ್ಕಂಥದ್ದು ಚರಿತ್ರೆ ಇದೆ. ಇವತ್ತು ನಮ್ಮ ಮುಂದೆ ಯಾವ ರೀತಿ ಹಂತವಾಗಿ ದೇಶವನ್ನ ಕಟ್ಟತಕ್ಕಂಥ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತಕ್ಕಂಥದ್ದು. ಇವತ್ತು ದೊಡ್ಡ ದೊಡ್ಡ ಇಲ್ಲಿ ಕಟ್ಟಡಗಳನ್ನ ನಾವು ನೋಡ್ತೀವಿ. ಚುನಾವಣೆಗೆ ಮುಂಚೆ 5 ಗ್ಯಾರಂಟಿಗಳನ್ನ ಘೋಷಿಸಿತ್ತು. ಅದನ್ನ ಚಾಚು ತಪ್ಪದೆ ಬರೀ 10 ತಿಂಗಳಲ್ಲಿ ಆ ಗ್ಯಾರಂಟಿ ಸ್ಕೀಮ್ಗಳನ್ನು ಅಮಲು ಮಾಡಿದ್ರು. ಬಹಳ ಉತ್ತಮವಾದಂತ ಸ್ಕೀಮ್ಗಳು. ಏನು 2,000 ರೂಪಾಯಿ ಗೃಹಿಣಿಗೆ ಕೊಡುವಂತದ್ದಾಗ್ಬೋದು, ಉಚಿತ ಬಸ್ ಆಗ್ಬೋದು, ಉಚಿತ ಕರೆಂಟ್ ಆಗ್ಬೋದು, 10 ಕೆಜಿ ಅಕ್ಕಿ ಇರ್ಬೋದು, ಯುವಕರಿಗೆ ನಿರುದ್ಯೋಗಿಗಳು 3,000 ರೂಪಾಯಿ ಇರ್ಬೋದು. ಇಂಥ ಒಂದು ಒಳ್ಳೆ ಆಲೋಚನೆ ಕಾಂಗ್ರೆಸ್ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಬರಲ್ಲ. ಬಿಜೆಪಿ ಅವರು ಮತ್ತೆ JDS ಅವರು ಅಂದ್ರು ಜನಗಳನ್ನ ಸೋಂಬೇರಿ ಮಾಡ್ತಾ ಇದ್ದಾರೆ ಅಂತ ಅಂದ್ರು ಮೊದಲು. ನಂತರ ಈ ಸ್ಕೀಮ್ಗಳು ಫುಲ್ಫಿಲ್ ಮಾಡಕ್ ಆಗಲ್ಲ, ಸಿಕ್ಕಾಪಟ್ಟೆ ದುಡ್ಡು ಬೇಕು ಅಂದ್ರು. ಮತ್ತೆ ಟ್ಯಾಕ್ಸ್ ನ ಏನು ನಾಗರಿಕರು ಕಟ್ತಾರೆ ಟ್ಯಾಕ್ಸ್ ನ ಪೋಲ್ ಮಾಡ್ತಾ ಇರೋದ್ರು. ಏನ್ ಹೇಳಿದ್ರು ಎದೆಗುಂದಿದೆ ಕಾಂಗ್ರೆಸ್ ಅವರು ಈ 5 ಗ್ಯಾರಂಟಿಗಳು ಜಾರಿ ಮಾಡಿ ಇದು ಬಿಜೆಪಿ ಅವರು ಸಂಘ ಮಾಡಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗೋಗ್ಬಿಟ್ಟಿದೆ ಅಂತ. ಈಗ ನೀವೇ ಹೋಗ್ಬಿಟ್ಟು ಹಾವು ಮುಗಿಸಿದ್ರೆ ಇದ್ದ ನೀವು ಅವ್ರ ಜೊತೆ ಇದ್ದೀರಲ್ವಾ? ನಿಮ್ಮನ್ನ ಅನೈತಿಕ ಸಂಬಂಧ ಅಂತ ಹೇಳ್ಬೇಕಾ, ಅಕ್ರಮ ಸಂಬಂಧ ಅಂತ ಹೇಳ್ಬೇಕಾ? ನಾಚಿಕೆ ಹಾಕ್ಬೇಕು. ಸೇವ್ ಬಿಜೆಪಿ. ಈ ದೇಶದಲ್ಲಿ ಆಡೋಣ ಅಂಬಾರಿಗೆ ಮಾತಾಡುವ ಬಿಜೆಪಿಗೆ ಮತ್ತು ಮೋದಿಜಿ ಅವರಿಗೆ ಈ ಸಂದರ್ಭದಲ್ಲಿ ಧಿಕ್ಕಾರ ಆಡೋದಕ್ಕೆ ನಾವು ಬಯಸುತ್ತೇನೆ. ಭಾರತ್ ಜೋಡೋ ಯಾತ್ರಾ ಸುಮಾರು 100,000 ಕಿಲೋಮೀಟರ್ ನಡಿಗೆ ಮಾಡಿ ನಮ್ಮ ರಾಹುಲ್ ಗಾಂಧೀಜಿಯವರು ಕ್ವಶನ್ ಮಾಡ್ಕೊಳ್ಬೇಕು. ಯಾವ್ದಕ್ಕೆ ಮೋದಿ ಅಂತ ಕೇಳ್ತಾರೆ ಹೇಳ್ಬೇಕು ಅವರು. ಮೋದಿ ಒಂದು ಬಿಟ್ರೆ ಈ ಜನಕ್ಕೆ ಇಷ್ಟು ಸಹಾಯ ಮಾಡಿದ್ದೇವೆ, ಪ್ರಣಾಳಿಕೆ ಹೇಳಿರುವುದನ್ನ ಪ್ರಣಾಳಿಕೆಗಳನ್ನು ಬಿಟ್ಟಿರುವುದನ್ನ ಒಂದೂನು ಅವರು ಸರಿಯಾಗಿ ನಡ್ಕೊಂಡಿಲ್ಲ. ರೈತರು ಈ ದೇಶದ ಬೆನ್ನೆಲುಬು. ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಸರಿಪಡಿಸಕ್ಕೆ ಈ ದೇಶದಲ್ಲಿ ಇನ್ನ ಅವ್ರ ಕೈಯಲ್ಲಿ ಆಗ್ತಿಲ್ಲ. 10 ವರ್ಷ ದೇಶವನ್ನು ಆಳಿದರೆ